ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರಿಗೂ ಹಲೋ ಗಾಡ್ಸ್ ಫ್ಯಾಮಿಲಿ ತಂಡದವರಿಗೆ ನಾವು ಕೃತಜ್ಞತೆ ಸಲ್ಲಿಸ್ತೇವೆ. ಮತ್ತೊಂದು ಆವೃತ್ತಿ ದೇವನ ಆರಾಧನೆ ಮಾಡಲು ಕೂಡಿ ಬಂದಿದ್ದೇವೆ. ಈಗಲೂ ಕೂಡ ಪ್ರಾರ್ಥಿಸೋಣ. ಸ್ತುತಿಗನ ಮಹಿಮೆಗಳ ಮಧ್ಯದಲ್ಲಿ ವಾಸಿಸುವ ದೇವರೇ, ಈ ಒಂದು ನೂತನ ವಾರಕ್ಕೆ ಸ್ತೋತ್ರ ಮಾಡ್ತೇವೆ. ಕಳೆದ ವಾರವೆಲ್ಲ ನೀವೇ ನಮ್ಮನ್ನು ಕಣ್ಮಣಿಯ ಹಾಗೆ ಕಾದುಕೊಂಡು ಬಂದ ಸ್ತೋತ್ರ ಅಪ್ಪ. ನಮ್ಮ ಹಲೋ ಗಾಡ್ಸ್ ಫ್ಯಾಮಿಲಿ ಎಲ್ಲಾ ತಂಡದವರನ್ನು ಕುಟುಂಬಗಳನ್ನು ಕಾಪಾಡಿ ಸ್ತೋತ್ರ ಮಾಡ್ತೇವೆ. ಈಗಲೂ ಕೂಡ ಕರ್ತನೆ ಹಾಡುವ ಹಾಡುಗಳನ್ನು ಆಶೀರ್ವದಿಸು ದೇವರೇ. ಇವತ್ತು ಕೇಳುವಂತ ಸಂದೇಶದ ಭಾಗವನ್ನು ಆಶೀರ್ವದಿಸು. ನಿಮಗೆಲ್ಲ ಒಪ್ಪಿಸಿಕೊಡ್ತೇವೆ ಯೇಸು ಸ್ವಾಮಿ ಹೆಸರು ತಂದೆ, ಆಮೇನ್. ಈಗಲೂ ಕೂಡ ಅಯ್ಯ ಏಸಯ್ಯ ನನ್ನ ಜೀವಧಾರೆ ನಿನ್ನಯ್ಯ, ಈ ಹಾಡನ್ನು ಹಾಡಿಕೊಳ್ಳೋಣ. ಜೀವಾಧಾರೆ ನೀನಯ್ಯ, ಅಯ್ಯ ಏಸಯ್ಯ ನನ್ನ ಜೀವಾಧಾರೆ ನೀನಯ್ಯ. ನನ್ನ ಶಿಲುಬೆಯನ್ನು ಹೋರುವೆನಯ್ಯ, ಕಲ್ಲಾಗಲಿ ಮುಳ್ಳಾಗಲಿ ನಾ ಸಾಗುವೆನಯ್ಯ. ನಿನ್ನ ಪ್ರೀತಿ ಇಲ್ಲದೆ ಜೀವಿಸನಯ್ಯ, ನೀನಿಲ್ಲದೆ ಜೀವ ಏಕಯ್ಯ. ಈ ಹೆಸರನ್ನು ಆಡೋಣ. ನನ್ನ ಶಿಲುಬೆಯನ್ನೇ ಹೋರುವೆನಯ್ಯ, ಕಲ್ಲಾಗಲಿ ಮುಳ್ಳಾಗಲಿ ನಾ ಸಾಗುವೆನಯ್ಯ. ನನ್ನ ಶಿಲುಬೆಯನ್ನೇ ಹೋರುವೆನಯ್ಯ, ಕಲ್ಲಾಗಲಿ ಮುಳ್ಳಾಗಲಿ ನಾ ಸಾಗುವೆನಯ್ಯ. ನಿನ್ ಪ್ರೀತಿ ಇಲ್ಲದೆ ಜೀವಿಸೆನಯ್ಯ, ನೀನಿಲ್ಲದೆ ಜೀವ ಇಲ್ಲಯ್ಯ. ನಿನ್ ಪ್ರೀತಿ ಇಲ್ಲದೆ ಜೀವಿಸೆನಯ್ಯ, ನೀನಿಲ್ಲದೆ ಜೀವ ಇಲ್ಲಯ್ಯ. ಅಯ್ಯ ಏಸಯ್ಯ ನನ್ನ ಜೀವಾಧಾರೆ ನೀನಯ್ಯ. ಪರಲೋಕ ರಾಜ್ಯವನ್ನು ಪಡೆದು ನೀ ಬರುವಾಗ ನನ್ನನ್ನು ಸೇರಿಸಿಕೊಳ್ಳಯ್ಯ. ಪರಲೋಕ ರಾಜ್ಯವನ್ನು ಪಡೆದು ನೀ ಬರುವಾಗ ನನ್ನನ್ನು ಸೇರಿಸಿಕೊಳ್ಳಯ್ಯ. ಪಾಪಿ ಎಂದು ನನ್ನ ತಳ್ಳದೆ ನೀನು ಕರುಣಿಸಿ ಕಾಪಾಡಯ್ಯ. ಪಾಪಿ ಎಂದು ನನ್ನ ತಳ್ಳದೆ ನೀನು ಕರುಣಿಸಿ ಕಾಪಾಡಯ್ಯ. ಅಯ್ಯ ಏಸಯ್ಯ ನನ್ನ ಜೀವಾಧಾರೆ ನೀನಯ್ಯ. ಅಯ್ಯ ಏಸಯ್ಯ ನನ್ನ ಜೀವಾಧಾರೆ ನೀನಯ್ಯ.
ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ ಬಯಸ್ತೇವೆ. ಮತ್ತೊಂದು ಆವೃತ್ತಿ ದೇವರ ಕೃಪೆಯಿಂದ ನಿಮ್ಮ ಸಂಗಡ ದೇವರ ವಾಕ್ಯ ಹಂಚಿಕೊಳ್ಳಲು ದೇವರು ಮತ್ತೆ ನಮಗೊಂದು ಅವಕಾಶ ಕೊಟ್ಟಿದ್ದಾರೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡ್ತೇನೆ. ಇವತ್ತು ಕೂಡ ಒಂದು ಮುಖ್ಯವಾದ ವಿಷಯ ಕುರಿತು ನಾವು ಓದಲಿಕ್ಕಿದ್ದೇವೆ. ಯೇಸು ಸ್ವಾಮಿ ಜೀವಂತವಾಗಿದ್ದಾಗ, ಈ ಲೋಕದಲ್ಲಿ ಬದುಕಿದಾಗ ಅವರು ಹೇಳ್ತಾ ಇದ್ರು, ನಾನು ಸತ್ತು ಸಮಾಧಿಯಲ್ಲಿ ಉಣಲ್ಪಟ್ಟು 3ನೇ ದಿನದಲ್ಲಿ ಜೀವಂತವಾಗಿ ಎದ್ದೇಳ್ತೀನಿ ಎಂಬುದಾಗಿ ಯೇಸು ಸ್ವಾಮಿ ಹೇಳಿದ್ರು. ಅದೇ ರೀತಿಯಾಗಿ ಯೇಸು ಸ್ವಾಮಿ ಜೀವಂತವಾಗಿ ಎದ್ರು. ಇವತ್ತು ನನ್ನ ಮುಖ್ಯವಾದಂಥ ವಿಷಯ ಏನಂದ್ರೆ, ಒಬ್ಬ ವ್ಯಕ್ತಿಗಾಗಿ ಅಂದ್ರೆ ಒಬ್ಬ ಶಿಷ್ಯನಿಗಾಗಿ ಯೇಸು ಸ್ವಾಮಿ ತನ್ನನ್ನು ತಾನು ತೋರಿಸ್ಕೊಳ್ತಾರೆ, ಅಂದ್ರೆ ತನ್ನನ್ನು ತಾನು ಪ್ರಕಟಿಸ್ಕೊಳ್ತಾರೆ. ಯೋಹಾನ ಬರೆದ ಸುವಾರ್ತೆ ಅದರ 20ನೇ ಅಧ್ಯಾಯ 19ನೇ ವಾಕ್ಯದಿಂದ ಓದ್ತಾ ಇದ್ದೇನೆ. ಯೋಹಾನ ಬರೆದ ಸುವಾರ್ತೆ 20ನೇ ಅಧ್ಯಾಯ ಅದರ 19ನೇ ವಾಕ್ಯ. ಅದೇ ದಿವಸದ ಅಂದರೆ ವಾರದ ಮೊದಲನೆಯ ದಿವಸದ ಸಂಜೆಯಲ್ಲಿ ಶಿಷ್ಯರೆಲ್ಲರೂ ಯಹೂದ್ಯರ ಭಯದಿಂದ ತಾವು ಇದ್ದ ಮನೆಯ ಬಾಗಿಲುಗಳನ್ನು ಮುಚ್ಚಿಕೊಂಡಿರಲು ಯೇಸು ಬಂದು ನಡುವೆ ನಿಂತು ನಿಮಗೆ ಸಮಾಧಾನವಾಗಲಿ ಅಂದನು. ಇಲ್ಲ ನೋಡ್ತೇವೆ ಪ್ರಿಯರ ಮಕ್ಕಳೇ, ಯೇಸು ಸ್ವಾಮಿ ಸತ್ತು ಪುನರುತ್ಥಾನವಾಗಿದ್ದಾರೆ. ಯಹೂದಿಯರ ಭಯದಿಂದ ಏನ್ ಮಾಡಿದ್ರು, ಶಿಷ್ಯರು ಒಂದು ಕೋಣೆಯಲ್ಲಿ ಬಾಗಿಲು ಮುಚ್ಚಿಕೊಂಡು ಭಯದಿಂದ ಕುಳಿತಿದ್ದಾರೆ. ಯೇಸು ಸ್ವಾಮಿ ಇರುವಾಗ ಧೈರ್ಯ ಇತ್ತು. ಯೇಸು ಸ್ವಾಮಿ ಸತ್ತ ಮೇಲೆ ಅವ್ರ ಶಿಷ್ಯರೆಲ್ಲ ಧೈರ್ಯವನ್ನು ಕಳೆದುಕೊಂಡಿದ್ದಾರೆ. ಅವಾಗ ಯೇಸು ಸ್ವಾಮಿ ಇದ್ದಾಗ ಏನ್ ಬಂದ್ರು ಕೂಡ ಯೇಸು ಸ್ವಾಮಿ ಉತ್ತರ ಕೊಡ್ತಾರೆ, ನೋಡ್ಕೊಳ್ತಾರೆ ಎಂಬ ನಂಬಿಕೆ ಅವ್ರಿಗಿತ್ತು. ಅದರಿಂದ ಎಲ್ಲಾ ಜನಗಳ ಮುಂದೆ ಅವ್ರು ಧೈರ್ಯವಾಗಿ ನಿಲ್ತಾ ಇದ್ರು. ಆದ್ರೆ ಯೇಸು ಸ್ವಾಮಿ ಸತ್ತ ನಂತರ ಈಗ ಶಿಷ್ಯರಿಗೆ ಏನಾಗಿದೆ, ಭಯ ಆಗಿದೆ. ಅದೇ ರೀತಿಯಾಗಿ ನೋಡ್ತೇವೆ, ಭಯಪಟ್ಟು ಎಲ್ಲರೂ ಕೂಡ ಒಂದು ಕೋಣೆಯಲ್ಲಿ ಕುಳಿತಿದ್ದಾರೆ. ಒಂದು ಕೋಣೆಯ ಬಾಗಿಲನ್ನು ಮುಚ್ಚಿಕೊಂಡು ಕುಳಿತಿದ್ದಾರೆ ಭಯದಿಂದ, ಯಹೂದ್ಯರಿಗೆ ಭಯಪಟ್ಟು. ಇಲ್ಲ ನೋಡ್ತೇವೆ, ಆ ರೀತಿಯಾಗಿ ಎಲ್ಲರೂ ಕೂಡ ಭಯದಲ್ಲಿರುವಾಗ ಅವರಿಗೆ ತನ್ನ ಕೈಗಳನ್ನು ಪಕ್ಕೆಯನ್ನು ತೋರಿಸಿ ನಾವು ನೋಡ್ತೇವೆ, ಯೇಸು ಮೇಲೆ ಪ್ರತ್ಯಕ್ಷವಾಗ್ತಾರೆ. ಪ್ರತ್ಯಕ್ಷವಾದ ಮೇಲೆ ಅವ್ರಿಗೆ ಹೇಳ್ತಾರೆ, ತನ್ನ ಕೈಗಳನ್ನು ಪಕ್ಕೆಯನ್ನು ತೋರಿಸಿ. ಶಿಷ್ಯರು ಸ್ವಾಮಿಯನ್ನು ನೋಡಿದರಿಂದ ಸಂತೋಷ ಪಟ್ಟರು. ನಾವು ನೋಡ್ತೇವೆ, ಯೇಸು ತನ್ನ ಕೈಗಳನ್ನು ತೋರಿಸ್ತಾರೆ, ಕಾಲುಗಳನ್ನು ತೋರಿಸ್ತಾರೆ. ನೋಡಿ, ನಾನು ನಿಮಗೋಸ್ಕರ ಜಜ್ಜಲ್ಪಟ್ಟಿದ್ದೇನೆ, ಮುರಿಯಲ್ಪಟ್ಟಿದ್ದೇನೆ ಎಂಬುದಾಗಿ ಯೇಸು ಏನ್ ಮಾಡ್ತಾ ಇದ್ದಾರೆ, ತನ್ನ ಕೈಗಳನ್ನ, ತನ್ನ ಕಾಲುಗಳನ್ನ, ತನ್ನ ಪಕ್ಕೆಯನ್ನು ದೇವರು ಅವರಿಗೆ ತೋರಿಸ್ತಾ ಇದ್ದಾರೆ. ಶಿಷ್ಯರದನ್ನು ನೋಡಿ ಸಂತೋಷ ಪಡ್ತಾರೆ. ಯಾಕಂದ್ರೆ ಅವ್ರಿಗೆ ನಂಬಿಕೆ ಇರಲಿಲ್ಲ ಯೇಸು ಸ್ವಾಮಿ ಮತ್ತೆ ಎದ್ದೇಳ್ತಾರೆ ಅಂತ. ಯೇಸು ಸ್ವಾಮಿ ಹೇಳಿದ್ರು, ನಾನು ಮತ್ತೆ ಎದ್ದೇಳ್ತೀನಿ ಅಂತ. ಆದ್ರೆ ಶಿಷ್ಯರಿಗೆ ಏನಿರಲಿಲ್ಲ, ನಂಬಿಕೆ ಇರಲಿಲ್ಲ. ಆವಾಗ ಇಲ್ಲ ನೋಡ್ತೇವೆ, ಈ 12 ಜನ ಶಿಷ್ಯರಲ್ಲಿ ತೋಮನು ಅವ್ರ ಸಂಗಡ ಇರಲಿಲ್ಲ. ಯೇಸು ಸ್ವಾಮಿ ತನ್ನ ಕೈಗಳನ್ನು ಕಾಗಲು ತೋರಿಸಿ ಹೇಳ್ತಾರೆ, ನಿಮಗೆ ಸಮಾಧಾನವಾಗಲಿ ಎಂದು ತಿರುಗಿ ಹೇಳಿ. ನೋಡಿ, ಯೇಸು ಸ್ವಾಮಿ ಹೇಳ್ತಾರೆ ಅವ್ರಿಗೆ, ನಿಮಗೆ ಸಮಾಧಾನವಾಗಲಿ. ಇವತ್ತು ಕೂಡ ಲೋಕದಲ್ಲಿ ಏನಿಲ್ಲ, ಸಮಾಧಾನ ಇಲ್ಲ. ಈ ಒಂದು ವ್ಯಾಧಿಗಳ ನಡುವೆ, ಸಂಕಟದ ನಡುವೆ ಇವತ್ತು ಜನ ಏನ್ ಮಾಡಿದ್ದಾರೆ, ಸಮಾಧಾನ ಕಳ್ಕೊಂಡಿದ್ದಾರೆ, ಒಂದು ಧೈರ್ಯವನ್ನು ಕಳ್ಕೊಂಡಿದ್ದಾರೆ. ಇವತ್ತೆಲ್ಲರೂ ಕೂಡ ಏನಾಗಿದೆ, ಭಯಪಟ್ಟು ಕುಳಿತಿದ್ದಾರೆ. ಅವತ್ತು ಶಿಷ್ಯರು ಯಾವ ತರ ಯೇಸು ಸ್ವಾಮಿ ಸತ್ತ ನಂತರ ಯೇಸು ಸ್ವಾಮಿ ಇಲ್ವಲ್ಲ ಅಂತೇಳಿ ಭಯದಲ್ಲಿ ಕೂತಿದ್ರು, ಯಹೂದ್ಯರಿಗೆ ಭಯಪಟ್ಟು. ಅದೇ ರೀತಿಯಾಗಿ ಇವತ್ತು ಜನರು ಕೂಡ ಸಮಾಧಾನವಿಲ್ಲದೆ ಭಯದಲ್ಲಿ ಜನಗಳೆಲ್ಲ ಕೂತಿದ್ದಾರೆ ಇವತ್ತು. ಇಲ್ಲ ನೋಡ್ತೇವೆ, ಯೇಸು ಸ್ವಾಮಿ ಅವರಿಗೆ ಸಮಾಧಾನವಾಗಲಿ ಅಂತೇಳಿ ಅವರಿಗೆ ಹೇಳ್ತಾ ಇದ್ದಾರೆ. ಅದು ಮಾತ್ರವಲ್ಲ, ಇಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ನೀವು ಯಾರ ಪಾಪಗಳನ್ನು ಕ್ಷಮಿಸುತ್ತೀರೋ ಅದು ನಿಮಗೆ ಕ್ಷಮಾಪಣೆ ಆಗುವುದು. ನೀವು ಯಾರ ಪಾಪವನ್ನು ಕ್ಷಮಿಸದೆ ಉಳಿಸಿಕೊಳ್ತೀರೋ ಅದು ನಿಮಗೂ ಹಾಗೆ ಆಗುತ್ತದೆ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ಪ್ರಿಯರ ಮಕ್ಕಳೇ, ನಾವು ಪಾಪಗಳನ್ನು ಕ್ಷಮಿಸುವ ವ್ಯಕ್ತಿಗಳಾಗಿರ್ಬೇಕು, ಮಕ್ಕಳಾಗಿರ್ಬೇಕು. ಮತ್ತೊಬ್ಬರ ಪಾಪವನ್ನು ಕ್ಷಮಿಸುವಾಗ ನಮ್ಮ ಪಾಪಗಳನ್ನು ದೇವರು ಕೂಡ ಏನ್ ಮಾಡ್ತಾರೆ, ಕ್ಷಮಿಸುವಾತನಾಗಿದ್ದಾನೆ. 24 ನೋಡ್ತೇವೆ, ಯೇಸು ಸ್ವಾಮಿ ಬಂದಾಗ 12 ಮಂದಿ ಶಿಷ್ಯರೊಳಗೆ ಒಬ್ಬನಾದ ದಿದೋಮನೆಂಬ ತೋಮನೆನಿಸಿಕೊಳ್ಳುವ ತೋಮನು ಅವರ ಸಂಗಡ ಇರಲಿಲ್ಲ. ನೋಡಿ, ಉಳಿದ ಶಿಷ್ಯರೆಲ್ಲ ನೋಡಿದ್ದಾರೆ ಯೇಸುಸ್ವಾಮಿ ಅವರ ಗಾಯಗಳನ್ನ, ಯೇಸುವರ ಪಕ್ಕೆಯಲ್ಲಿ ಚುಚ್ಚಿದಂತ ಈಟಿಯನ್ನ ನೋಡಿದ್ದಾರೆ. ಅವರು ಆ ಈಟಿಯಲ್ಲಿ ತಿವಿದಂತ ಆ ಒಂದು ಗುರುತನ್ನು ನೋಡಿದ್ದಾರೆ. ಆದ್ರೆ ಇಲ್ಲಿ ಯಾರಿಲ್ಲ ಅಂದ್ರೆ
ಥೋಮಸ್ ಅಂದ್ರೆ ತೋಮ ಇರಲಿಲ್ಲ ಅವ್ರ ಮಧ್ಯದಲ್ಲಿ. ಸೊ ತೋಮ ಬರ್ತಾರೆ. ತೋಮ ಬಂದಾಗ ಅಲ್ಲಿ ಉಳಿದಂತ ಶಿಷ್ಯರು ಹೇಳ್ತಾರೆ ಅವರ ಸಂಗಡ ಇರಲಿಲ್ಲ. ಆದುದರಿಂದ ಉಳಿದ ಶಿಷ್ಯರು ಹೇಳ್ತಾ ಇದ್ದಾರೆ ತೋಮ ಹತ್ರ, ನಾವು ಸ್ವಾಮಿಯನ್ನು ನೋಡಿದ್ದೇವೆ ಎಂದು ಅವನಿಗೆ ಹೇಳಿದರು. ತೋಮನಿಗೆ ಹೇಳ್ತಾರೆ, ತೋಮ ನಾವು ಯೇಸು ಸ್ವಾಮಿ ನೋಡಿದ್ವಿ, ಅವ್ರ ಗಾಯ ನೋಡಿದ್ವಿ, ಅವ್ರ ಪಕ್ಕಿಯಲ್ಲಿ ತಿವಿದಂತ ಗುರುತು ನೋಡಿದ್ವಿ ಅಂತ ಏನ್ ಹೇಳ್ತಾ ಇದ್ದಾರೆ ಶಿಷ್ಯರು ಹೇಳ್ತಾರೆ ತೋಮ ಹತ್ರ. ಆ ತೋಮ ಏನ್ ಹೇಳ್ತಾ ಇದ್ದಾನೆ, ಅವನು ನಾನು ಆತನ ಕೈಗಳಲ್ಲಿ ಮೊಳೆಗಳಿಂದ ಆದ ಗಾಯವನ್ನು ನೋಡಿ ಆ ಮೊಳೆಯ ಗಾಯದಲ್ಲಿ ನನ್ನ ಬೆರಳನ್ನು ಇಟ್ಟು ಆತನ ಪಕ್ಕಿಯಲ್ಲಿ ಕೈಯನ್ನು ಹಾಕಿದ ಹೊರತು ನಿಮ್ಮ ಮಾತನ್ನು ನಂಬುವುದಿಲ್ಲ. ತೋಮ ಹೇಳ್ತಾ ಇದ್ದಾನೆ, ಇಲ್ಲ ನಾನು ನಂಬೋದಿಲ್ಲ, ಯೇಸು ಸ್ವಾಮಿ ಜೀವಂತವಾಗಿ ಗೆದ್ದಿಲ್ಲ, ಒಡೆಯಲ್ಪಟ್ಟಿಲ್ಲ, ನಾನೇನ್ ಮಾಡ್ಬೇಕು, ಅವ್ರ ಬೆರಳುಗಳ ಅವ್ರ ಗಾಯದ ಮೇಲೆ ನಾನು ಬೆರಳಿಟ್ಟು ನೋಡ್ಬೇಕು, ಅವ್ರ ಪಕ್ಕೆಯಲ್ಲಿ ನನ್ನ ಕೈ ಇಟ್ಟು ನೋಡ್ಬೇಕು, ಆಗ ಮಾತ್ರ ನಾನು ನಂಬೋದು ಅಂತೇಳಿ ತೋಮ ಹೇಳ್ತಾನೆ. ಪ್ರಿಯರ ಮಕ್ಕಳೇ, ಶಿಷ್ಯರು ಹೇಳ್ತಾ ಇದ್ರೆ, ಇಲ್ಲ ನಾವು ನೋಡಿದ್ವಿ ಸ್ವಾಮಿ, ನೋಡಿದ್ವಿ, ನಾವು ಅವ್ರು ಎದ್ದಿದ್ದಾರೆ, ಅವ್ರ ಬೆರಳಲ್ಲಿ ಗಾಯ ನಾವು ಕೈ ನೋಡಿದ್ವಿ, ನಾವು ಕಣ್ಣಾರೆ ನೋಡಿದ್ವಿ ಅಂದ್ರೆ ನಂಬ್ತಾ ಇಲ್ಲ. ತೋಮ ಹೇಳ್ತಾನೆ, ನಾನು ಕೈ ಅವ್ರ ಗಾಯದಲ್ಲಿ ಹಾಕದ ಹೊರತು ಅಂದ್ರೆ ಹಾಕೋವರೆಗೂ, ನಾನು ನೋಡೋವರೆಗೂ ನಾನೇನ್ ಮಾಡಲ್ಲ, ನಂಬಲ್ಲ. ಇವತ್ತು ಕೂಡ ಜನ ಏನ್ ಮಾಡ್ತಾ ಇದಾರೆ, ಅದೇ ಅಪನಂಬಿಕೆಯಲ್ಲಿದ್ದಾರೆ. ಸಭೆಗೆ ಬಂದ್ರು ಕೂಡ, ಪ್ರಾರ್ಥನೆ ಮಾಡಿದ್ರು ಕೂಡ, ವಾಕ್ಯ ಓದಿದ್ರು ಕೂಡ, ಆದರೆ ನಂಬಿಕೆ ಅನ್ನೋದು ನಮ್ಮ ಜನಗಳಲ್ಲಿ ಅಂದ್ರೆ ಕ್ರೈಸ್ತ ಜನಗಳಲ್ಲಿ ಕಡಿಮೆ ಆಗ್ತಾ ಇದೆ. ತೋಮನಿಗೆ ಯಾವ ತರ ನಂಬಿಕೆ ಕಡಿಮೆ ಆಗಿತ್ತು, ಅದೇ ರೀತಿಗೆ ನಮ್ಮಲ್ಲಿ ಕೂಡ ಕೆಲವು ಸಂದರ್ಭಗಳಲ್ಲಿ ನಾವೇನೆಲ್ಲ ಆತ್ಮೀಯವಾಗಿದ್ರು ಕೂಡ ನಮ್ಮಲ್ಲಿ ಅಪನಂಬಿಕೆ ಅನ್ನೋದು ಇರ್ತದೆ. 26ನೇ ವಾಕ್ಯ ನೋಡ್ತಾ ಇದ್ದೇವೆ. 8 ದಿವಸಗಳಾದ ಮೇಲೆ ಮತ್ತೆ ಯೇಸು ಸ್ವಾಮಿ 8 ದಿವಸಗಳಾದ್ಮೇಲೆ ಮತ್ತೆ ತನ್ನ ತಾನು ತೋರಿಸ್ಕೊಳ್ತಾರೆ. ಯಾರಿಗೋಸ್ಕರ? ತೋಮನಿಗೋಸ್ಕರ ತೋರಿಸ್ಕೊಳ್ತಾರೆ. ತೋಮ ಗೊತ್ತಿಲ್ಲ ಯೇಸು ಸ್ವಾಮಿ ಎದ್ದಿದ್ದಾರೆ ಜೀವಂತವಾಗಿ ಅಂತೇಳಿ. ಆ ಉಳಿದ ಶಿಷ್ಯರು ಹೇಳಿದ್ರು, ತೋಮ ನಂಬಲಿಲ್ಲ. ಅದಕ್ಕೆ 8 ದಿವಸಗಳಾದ್ಮೇಲೆ ಮತ್ತೆ ಯೇಸು ಸ್ವಾಮಿ ಏನ್ ಮಾಡ್ತಾರೆ, ಆತನ ಶಿಷ್ಯರು ತಿರುಗಿ ಒಳಗಿದ್ದಾಗ ತೋಮನು ಅವರ ಸಂಗಡ ಇದ್ದನು. ನೋಡಿ, ಮೊದಲನೇ ಸಾರಿ ಯೇಸು ಸ್ವಾಮಿ ತನ್ನಂತ ತೋರಿಸ್ಕೊಂಡಾಗ, ಪ್ರಕಟಿಸ್ಕೊಂಡಾಗ ತೋಮ ಇರ್ಲಿಲ್ಲ ಅವ್ರ ಮಧ್ಯದಲ್ಲಿ. ಆದ್ರೆ ಇವಾಗ 2ನೇ ಸಾರಿ ಏನ್ ಮಾಡ್ತಾ ಇದ್ದಾರೆ, ಮತ್ತೆ ಒಂದು ಕೋಣೆಯಲ್ಲಿ ಬಾಗಿಲಾಕೊಂಡು ಎಲ್ಲ ಯಹೂದ್ಯರಿಗೆ ಭಯಪಟ್ಟು ಕುಳಿತಿದ್ದಾರೆ. ಇವಾಗ ಯಾರಿದ್ದಾರೆ? 2ನೇ ಸಾರಿ ತೋಮ ಜೊತೆಲಿ ಇದ್ದಾನೆ. ಯೇಸು ಬಂದು ನಡುವೆ ನಿಂತು ನಿಮಗೆ ಸಮಾಧಾನವಾಗಲಿ ಅಂದನು. ಯೇಸು ಸ್ವಾಮಿ ಮತ್ತೆ ಅವ್ರ ನಡುವೆ ನಿಂತು ಹೇಳ್ತಾರೆ, ನಿಮಗೆ ಸಮಾಧಾನವಾಗಲಿ. ನೋಡಿ, ಅವಾಗ ತೋಮ ಇರ್ಲಿಲ್ಲ, ಈಗ ತೋಮ ಕೂಡ ಜೊತೆಲಿದ್ದಾರೆ. ಆಮೇಲೆ ತೋಮನಿಗೆ ಇಲ್ಲಿ ಯೇಸು ಸ್ವಾಮಿ ಏನ್ ಮಾಡ್ತಾ ಇದ್ದಾರೆ, ತೋಮನಿಗೆ ಸೆಪರೇಟ್ ಆಗಿ ಪ್ರತ್ಯೇಕವಾಗಿ ಹೇಳ್ತಾರೆ. ತೋಮನಿಗೆ ಹೇಳ್ತಾರೆ, ಯಾಕಂದ್ರೆ ಯೇಸು ಸ್ವಾಮಿ ಗೊತ್ತಿತ್ತು ತೋಮಗೆ ನಂಬಿಕೆ ಇಲ್ಲ ಅಂತ. ಅದಕ್ಕೆ ತೋಮನಿಗೆ ಹೇಳ್ತಾರೆ, ನಿನ್ನ ಬೆರಳನ್ನು ಈ ಕಡೆ ಚಾಚಿ ನನ್ನ ಕೈಗಳನ್ನು ಮುಟ್ಟಿ ನೋಡು. ತೋಮನಿಗೆ ಹೇಳ್ತಾರೆ, ತೋಮ ನಿನ್ನ ಕೈಯನ್ನ ತೋರಿಸು, ನಿನ್ನ ಕೈಯನ್ನ ಚಾಚಿ ಈ ಕಡೆ ನನ್ನ ಕೈಗಳನ್ನ ಮುಟ್ಟಿ ನೋಡು. ಶಿಲುಬೆಯಲ್ಲಿ ನಿನಗೋಸ್ಕರ ಜಜ್ಜಲ್ಪಟ್ಟದ ನನ್ನ ಕೈಗಳನ್ನು ನೋಡು, ಶಿಲುಬೆಯಲ್ಲಿ ಜಜ್ಜಲ್ಪಟ್ಟಂತ ನಿನಗೋಸ್ಕರ ಜಜ್ಜಲ್ಪಟ್ಟಂತ ಕಾಲುಗಳನ್ನು ನೋಡು ಅಂತ ಹೇಳಿ ಏನ್ ಮಾಡ್ತಾರೆ, ತೋಮನಿಗೆ ತನ್ನ ಕೈಗಳನ್ನು ಕಾಲುಗಳನ್ನು ತೋರಿಸ್ತಾರೆ. ಅದು ಮಾತ್ರವಲ್ಲ, ನಿನ್ನ ಕೈ ಚಾಚಿ ನನ್ನ ಪಕ್ಕಿಯಲ್ಲಿ ಹಾಕು. ಯೇಸು ಹೇಳ್ತಾರೆ, ತಗೊಂಬ ತೋಮ, ನಿನ್ನ ಕೈ ತಗೊಂಬ, ನಂಬದವನಾಗ್ಬೇಡ, ನನ್ನ ಪಕ್ಕಿಯಲ್ಲಿ ಕೈ ಹಾಕು ನೋಡು. ನಿನಗೋಸ್ಕರ ಈಟಿಯಲ್ಲಿ ತಿವಿಸ್ಕೊಂಡಲ್ಲ, ಆ ಈಟಿಯಿಂದ ತಿವಿದಂತ ಗುರುತು ನೋಡು ಅಂತ ಏನ್ ಮಾಡ್ತಾರೆ ಯೇಸು ಸ್ವಾಮಿ ಒಬ್ಬ ತೋಮನಿಗೋಸ್ಕರ ಮತ್ತೆ ತಾನು ಪ್ರಕಟಿಸ್ಕೊಳ್ತಾ ಇದ್ದಾರೆ. ಅವಾಗ ಆ ತೋಮ ಏನ್ ಮಾಡ್ತಾನೆ, ಆ ಪಕ್ಕಿಯ ಗುರುತಲ್ಲಿ ಕೈ ಹಾಕಿ ನೋಡ್ತಾನೆ ಅವನು. ದೇವ್ರು ಹೇಳ್ತಾರೆ, ನಂಬದವನಾಗಿರಬೇಡ, ನಂಬುವನಾಗು ಎಂದು ಹೇಳಿದ್ರು. ನೋಡ್ತೇವೆ, ತೋಮನಿಗೆ ಹೇಳ್ತಾರೆ ಯೇಸು ಸ್ವಾಮಿ, ನಂಬದೇ ಹೋಗ್ಬೇಡಪ್ಪ ತೋಮ, ನಂಬು, ನಿನ್ನ ಕೈನ ಕೊಡು, ನಿನ್ನ ಬೆರಳನ್ನ ಈ ಗಾಯದಲ್ಲಿ ಹಾಕು ನೋಡು, ನನ್ನ ಪಕ್ಕಿಯಲ್ಲಿ ಹಾಕು ನೋಡು ಅಂತ ಏನ್ ಮಾಡ್ತಾರೆ ಯೇಸು ಸ್ವಾಮಿ. ತೋಮನಿಗೋಸ್ಕರ 2ನೇ ಸಾರಿ ಬರ್ತಾರೆ ಅವರು. ಆಮೇಲೆ ಅದು ನೋಡಿದ ಕೂಡಲೇ ತೋಮನಿಗೆ ಏನಾಗ್ತದೆ, ತೋಮನು ಆತನಿಗೆ ನನ್ನ ಸ್ವಾಮಿ ನನ್ನ ದೇವರೇ ಎಂದು ಹೇಳಿದನು. ಇದು ನೋಡಿದ ಕೂಡಲೇ ಏನಾಯ್ತು, ತೋಮನಿಗೆ ಒಂದು ನಂಬಿಕೆ ಬಂತು. ಇವತ್ತು ಕೂಡ ಅನೇಕ ಸಮಯಗಳಲ್ಲಿ
ನಮ್ಗೇನಾದ್ರೂ ಯಾರಾದ್ರೂ ಹೇಳಿದ್ರೆ ನಾವೇನ್ ಮಾಡಲ್ಲ, ನಂಬಲ್ಲ. ನಾವು ಕಣ್ಣಾರೆ ನೋಡೋರ್ಗು ನಂಬಲ್ಲ, ಕಿವಿಯಾರೆ ಕೇಳೋರ್ಗು ನಂಬಲ್ಲ. ನಾವು ದೇವ್ರ ಅದ್ಭುತ ಮಾಡಿದ್ರು, ಅತಿಶಯ ಮಾಡಿದ್ರು ಅಂದ್ರೆ ಏನ್ ಮಾಡಲ್ಲ, ಅನೇಕ ಸಾರಿ ನಮಗೆ ನಂಬಿಕೆ ಬರಲ್ಲ. ದೇವ್ರ ನಿಮ್ ಜೊತೆ ಇರ್ತಾರೆ, ದೇವ್ರ ಇರ್ತಾರೆ ಅಂತ ಹೇಳಿದ್ರೆ ಏನ್ ಮಾಡಲ್ಲ, ನಾವು ನಂಬಲ್ಲ. ಇಲ್ಲಿ ನಾವ್ ಏನ್ ಮಾಡಿ ತೋಮನ ಬಗ್ಗೆ ನೋಡ್ತಾ ಇದ್ದೇವೆ. ತೋಮ ಕೈಯನ್ನ ಆ ಪಕ್ಕೆಯಲ್ಲಿ ಹಾಕೋರ್ಗೂ ನಂಬಲಿಲ್ಲ, ಆ ಬೆರಳಲ್ಲಿ ತನ್ನ ಯೇಸು ಸ್ವಾಮಿಯರ ಗಾಯಗಳನ್ನು ಮುಟ್ಟೋರ್ಗೂ ನಂಬಲಿಲ್ಲ. ಅದೆಲ್ಲ ನೋಡಿದ್ಮೇಲೆ ನನ್ನ ಸ್ವಾಮಿ ನನ್ನ ದೇವರೇ ಅಂತೇಳಿ ಅವ್ರ ಪಾದಕ್ಕೆ ಬೀಳ್ತಾ ಇದ್ದಾನೆ. ಅದು ಮಾತ್ರವಲ್ಲ, ಯೇಸು ಸ್ವಾಮಿ ಹೇಳ್ತಾರೆ, ಯೇಸು ಅವನಿಗೆ, ನೀನು ನನ್ನನ್ನು ನೋಡಿದರಿಂದ ನಂಬಿದ್ದಿ, ನೋಡದೆ ನಂಬಿದವರು ಧನ್ಯರು. ಯೇಸು ಸ್ವಾಮಿ ಹೇಳ್ತಾರೆ, ನೋಡಪ್ಪ, ನೀನ್ ನೋಡಿದ್ರಿಂದ ನಂಬಿದ್ಯಾ, ಆದ್ರೆ ನನ್ನನ್ನು ನೋಡದೆ ಇರೋರು ನಂಬ್ತಾರಲ್ಲ ಅವ್ರು ಧನ್ಯರು ಅಂತ ಯೇಸು ಸ್ವಾಮಿ ಹೇಳಿದ್ರು. ಪ್ರಿಯ ದೇವರ ಮಕ್ಕಳೇ, ಇವತ್ತು ನಾವು ತೋಮನಿಗಿಂತ ನಾವು ಭಾಗ್ಯವಂತರು, ತೋಮನಿಗಿಂತ ಧನ್ಯರು ನಾವು. ಯಾಕಂದ್ರೆ ಯೇಸು ಸ್ವಾಮಿ ನಾವು ನೋಡಿಲ್ಲ, ಅವ್ರ ಶಿಲುಬೆಯಲ್ಲಿ ಹೊಡೆಯಲ್ಪಟ್ಟಂತ ಅವ್ರ ಗಾಯಗಳನ್ನು ನೋಡಿಲ್ಲ, ನಾವು ಅವ್ರು ತೂಯಿಸ್ಕೊಂಡಂತ ಆ ಪಕ್ಕಿಯ ಆ ಗುರುತು, ಆ ಈಟಿಯ ಗುರುತು ನಾವು ನೋಡಿಲ್ಲ. ಆದ್ರೂ ನಾವು ನಂಬ್ತಾ ಇದೀವಿ ಏನಂತ, ಯೇಸು ಸ್ವಾಮಿ ನನಗೋಸ್ಕರ ಪ್ರಾಣ ಕೊಟ್ರು, ಶಿಲುಬೆಯಲ್ಲಿ ಜಜ್ಜಲ್ಪಟ್ರು, ಮೊಳೆಗಳಿಂದ ಜಡಿಯಲ್ಪಟ್ರು, ಈಟಿಯಿಂದ ತಿವಿಸ್ಕೊಂಡ್ರು, ಸಮಾಧಿಯಲ್ಲಿ ಉಣಲ್ಪಟ್ರು, ಮತ್ತೆ ಅವ್ರು ಎದ್ದೇಳಿದ್ರು, ಪುನರುತ್ಥಾನವಾದ್ರು, ಪರಲೋಕಕ್ಕೆ ಹೋದ್ರು, ಮತ್ತೆ ಅವ್ರು ಬರ್ತಾರೆ ಅಂತ ನಂಬ್ತೀವಲ್ಲ, ಆ ನಂಬಿಕೆ ತುಂಬಾ ದೊಡ್ಡದು. ಅದಕ್ಕೆ ದೇವರು ಹೇಳ್ತಾರೆ, ತೋಮ ನೀನ್ ನೋಡಿದ್ರಿಂದ ನಂಬಿದ್ಯಾ, ಆದ್ರೆ ಯಾರು ನೋಡದೆ ನಂಬ್ತಾರೋ ಅವ್ರ ಧನ್ಯರು ಅಂತ ದೇವ್ರು ಹೇಳಿದ್ರು. ಪ್ರಿಯ ದೇವರ ಮಕ್ಕಳೇ, ನಮ್ಮ ಭಾರತ ದೇಶಕ್ಕೆ ಸುವಾರ್ತೆ ತಂದುಕೊಟ್ಟಂತ ತೋಮ ಒಂದು ಸಾಧಾರಣವಾದ ವ್ಯಕ್ತಿ ಆಗಿರಲಿಲ್ಲ. ಅವರು ತೋಮ ಬಂದು ನಮ್ಮ ಭಾರತ ದೇಶಕ್ಕೆ ಸುವಾರ್ತೆಯನ್ನು ತಂದುಕೊಟ್ಟವರು. 12 ಜನ ಶಿಷ್ಯರು ಒಂದೊಂದು ಕಡೆಗೆ ಪ್ರಯಾಣ ಮಾಡಿದ್ರು, ಅದರಲ್ಲಿ ತೋಮ ನಮ್ಮ ಭಾರತ ದೇಶಕ್ಕೆ ಬಂದ್ರು. ತೋಮನ ಕೈಲಿ ಒಂದು ಅದ್ಭುತ ಮಾಡ್ತಕ್ಕಂಥ ಶಕ್ತಿ ತೋಮನ ಕೈಲಿ ದೇವರು ಕೊಟ್ಟಿದ್ರು ಆ ಕಾಲಗಳಲ್ಲಿ. ಯಾಕಂದ್ರೆ ಇದನ್ನ ನೋಡ್ತೇವೆ, ಅನೇಕರು ದೇವರ ಮೇಲೆ ನಂಬಿಕೆ ಇಲ್ಲದವರಾಗಿ ಇವತ್ತು ಇದ್ದಾರೆ. ಪ್ರಿಯ ದೇವರ ಮಕ್ಕಳೇ, ತೋಮನು ಕೈಯಲ್ಲಿ ತನ್ನ ಗಾಯಗಳನ್ನು ಮುಟ್ಟಿ ನೋಡೋರ್ಗೂ ನಂಬಲಿಲ್ಲ. ಅವರ ಪಕ್ಕೆಯಲ್ಲಿ ಆ ಗುರುತಲ್ಲಿ ಕೈ ಇಟ್ಟು ನೋಡೋರ್ಗೂ ನಂಬಲಿಲ್ಲ. ನೋಡಿ, ಆ ಒಬ್ಬ ತೋಮನಿಗೋಸ್ಕರ ದೇವರೇನಾದ್ರು ತನ್ನ ಮತ್ತೆ ಅವ್ರು ತೋರಿಸ್ಕೊಂಡ್ರು, ತನ್ನ ಪ್ರಕಟಿಸ್ಕೊಂಡ್ರು. ನನ್ನ ಶೀರ್ಷಿಕೆ ಏನಂದ್ರೆ, ಒಬ್ಬ ತೋಮನಿಗೋಸ್ಕರ ಯೇಸು ಸ್ವಾಮಿನಾದ್ರು ಮತ್ತೆ ತಾನು ಪ್ರತ್ಯಕ್ಷ ಪಡಿಸ್ಕೊಂಡು, ಅಂದ್ರೆ ತಾನು ತೋರಿಸ್ಕೊಂಡ್ರು. ಇವತ್ತು ನಾವು ಕೂಡ ಅಷ್ಟೇ, ಒಂದು ಸಭೆಗೆ ಒಂದು ಆತ್ಮ ಬಂದಿಲ್ಲ ಅಂದ್ರೆ ಒಂದು ಆತ್ಮ ತಾನೆ ಅಂತ ನಾವೇನ್ ಮಾಡ್ತೀವಿ, ಅನೇಕ ಸಾರಿ ಕೇರ್ಲೆಸ್ ಆಗಿ ನೋಡ್ತೀವಿ, ಅದನ್ನ ಅಸಡ್ಡೆಯಾಗಿ ನೋಡ್ತೀವಿ, ಒಂದು ಆತ್ಮ ತಾನೆ ಅಂತ. ಆದ್ರೆ ಒಬ್ಬ ತೋಮನಿಗೋಸ್ಕರ ಯೇಸು ಸ್ವಾಮಿ ಏನಾದ್ರು ಪ್ರತ್ಯಕ್ಷವಾದ್ರು. ಒಂದ್ ವೇಳೆ ಅವತ್ತು ತೋಮ ನಂಬಲಿಲ್ಲ ತಾನೆ ಅಂತ ಅವತ್ತು ಯೇಸು ಸ್ವಾಮಿ ಬಂದಿರಲಿಲ್ಲ ಅಂದ್ರೆ, ತೋಮ ಯೇಸು ಸ್ವಾಮಿ ಗಾಯಗಳು ನೋಡ್ತಾ ಇರ್ಲಿಲ್ಲ, ಅವ್ನು ನಂಬ್ತಾ ಇರ್ಲಿಲ್ಲ, ಸುವಾರ್ತೆ ನಮಗ್ ಬರ್ತಾ ಇರ್ಲಿಲ್ಲ. ಆದ್ರೆ ಒಬ್ಬ ತೋಮನಿಗೋಸ್ಕರ ಯೇಸು ಸ್ವಾಮಿ ಏನಾದ್ರು ತನ್ನನ್ನು ತಾನು ಪ್ರಕಟಿಸ್ಕೊಂಡ್ರು. ಇವತ್ತು ಕೂಡ ಒಂದು ಆತ್ಮ, ಅದ್ರ ಬಗ್ಗೆ ನಾವೇನಾಗಿರ್ಬಾರ್ದು, ಅಸಡ್ಡೆ ಆಗಿರ್ಬಾರ್ದು. ಆ ಒಂದು ಆತ್ಮ ಅನ್ನೋದ್ರ ಬಗ್ಗೆ ಕೂಡ ನಾವು ನೋಡ್ತೇವೆ. ಲೂಕನ ಬರೆದ ಸುವಾರ್ತೆ 15 ನೋಡ್ತೇವೆ, ಒಬ್ಬ ಮನುಷ್ಯನಿಗೆ 100 ಕುರಿಗಳಿತ್ತು, ಅದ್ರಲ್ಲಿ ಒಂದು ಕುರಿ ಕಳೆದೋಯ್ತು. ಅವನೇನ್ ಮಾಡ್ತಾನೆ, 99 ಕುರಿಗಳನ್ನ ಅವನ ಅಡವಿಯಲ್ಲಿ ಬಿಟ್ಟು ಒಂದು ಕುರಿಗೋಸ್ಕರ ಏನ್ ಮಾಡ್ತಾ ಇದ್ದಾನೆ, ಅವನು ಅರಣ್ಯವೆಲ್ಲ ಊರೆಲ್ಲ ಹುಡುಕ್ತಾ ಇದ್ದಾನೆ ಅವನು. ಇವತ್ತು ಕೂಡ ಅಷ್ಟೇ, ಒಂದು ಆತ್ಮ ಬಂದಿಲ್ಲ ಅಂದ್ರೆ ಒಂದು ಆತ್ಮ ತಾನೇ ಬಂದಿಲ್ಲ ಅಂತ ನಾವು ಅಸಡ್ಡೆ ಆಗಿರಬಾರ್ದು, ಕೇರ್ಲೆಸ್ ಆಗಿರಬಾರ್ದು. ಆ ಒಂದು ಆತ್ಮಕ್ಕೋಸ್ಕರ ಯೇಸು ಸ್ವಾಮಿ ಏನ್ ಮಾಡಿದ್ದಾರೆ, ತನ್ನ ಪ್ರಾಣವನ್ನು ಕೊಟ್ಟಿದ್ದಾರೆ, ತನ್ನ ರಕ್ತವನ್ನು ಚೆಲ್ಲಿದ್ದಾರೆ. ಪ್ರಿಯ ದೇವರ ಮಕ್ಕಳೇ, ಯೇಸು ಸ್ವಾಮಿ ಯಾವ ತರ ಒಬ್ಬ ತೋಮನಿಗೋಸ್ಕರ ತನ್ನನ್ನು ತಾನು ಪ್ರಕಟಿಸಿಕೊಂಡ್ರು, ಅದೇ ರೀತಿ ನಾವು ಕೂಡ ಒಂದು ಆತ್ಮಕ್ಕೋಸ್ಕರ ನಾವು ಭಾರದಿಂದ ಪ್ರಾರ್ಥನೆ ಮಾಡಬೇಕು. ಒಂದು ಆತ್ಮ ನರಕಕ್ಕೆ ಹೋದ್ರೆ ಏನು ಅಂತ ನಾವು ಕೇರ್ಲೆಸ್ ಆಗಿರಬಾರ್ದು, ಅಸಡ್ಡೆ ಆಗಿರಬಾರ್ದು. ಯಾಕಂದ್ರೆ ಯೇಸು ಸ್ವಾಮಿ ಒಬ್ಬ ತೋಮನಿಗಂತ ಅವ್ರು ಕೇರ್ಲೆಸ್ ಆಗಿರ್ಲಿಲ್ಲ. ಆ ಒಬ್ಬ ತೋಮನಿಗೋಸ್ಕರನೇ ಮತ್ತೆ ಅವರು ತಾನು ತೋರಿಸ್ಕೊಂಡ್ರು. ಇವತ್ತು ನಾವುಗಳು ಕೂಡ ಒಂದು ಆತ್ಮ ತಾನೆ ಅಂತ ನಾವೇನ್ ಮಾಡಬಾರ್ದು, ಕೇರ್ಲೆಸ್ ಆಗಿರಬಾರ್ದು. ಆ ಒಂದು ಆತ್ಮ ಮೂಲಕವಾಗಿ ಅನೇಕ ಆತ್ಮಗಳು ಬರ್ತವೆ ಸಭೆಗೆ ಅನ್ನೋದನ್ನ ನಾವು ನಂಬೇಕು. ನಾವು ಹೌದು ಪ್ರಿಯರ ಮಕ್ಕಳೇ, ಇವತ್ತು ನಾವು ಯಾರು ತೆಗಿದ್ದೇವೆ, ಯೇಸು ಸ್ವಾಮಿ ಆ ಒಬ್ಬ ತೋಮನಿಗೋಸ್ಕರ ಮತ್ತೆ ಅವ್ರು ಕಾಣಿಸ್ಕೊಂಡ್ರು. ಆ ತೋಮ ನಂಬಿಕೆ ಇಟ್ಟ, ತದನಂತರವಾಗಿ ಅವನು ಇಡೀ ಲೋಕದ ಎಲ್ಲಾ ಕಡೆಯಲ್ಲೂ ಅವನು ಸುವಾರ್ತೆ ಸಾರ್ದ. ಇವತ್ತು ಕೂಡ ಚೆನ್ನೈಯಲ್ಲಿ ಸೇಂಟ್ ಮೌಂಟ್ ಎಂಬುದಾಗಿ ಹೇಳ್ತಕ್ಕಂಥ ಒಂದು ಬೆಟ್ಟ ಇದೆ. ಆ ಬೆಟ್ಟದಲ್ಲಿ
ಥಾಮಸ್ ಅವರ ಮೂಳೆನ ಒಂದು ಬಾಕ್ಸ್ ಅಲ್ಲಿ ಹಾಕಿ, ಗ್ಲಾಸ್ ಬಾಕ್ಸ್ ಅಲ್ಲಿ ಹಾಕಿ ಇವತ್ತಿಗೂ ಸಹ ಇದೆ. ಯಾಕಂದ್ರೆ ಸುವಾರ್ತೆ ಸಾರುವಾಗ ಅವರು ಚೆನ್ನೈಯಲ್ಲೇ ಅವರು ಕೊಲ್ಲಲ್ಪಟ್ರಂತ ಚರಿತ್ರೆ ಹೇಳುತ್ತೆ. ಆ ಚೆನ್ನೈ ಪಟ್ಟಣದಲ್ಲಿ ಅವ್ರು ರಕ್ತ ಚೆಲ್ಲಿದ್ರು, ರಕ್ತ ಸುರಿಸಿದ್ರು, ಅವ್ರನ್ನ ಕೊಂದ್ರು ಅಂತ ಅಲ್ಲಿ ಚರಿತ್ರೆಯಲ್ಲಿದೆ. ಅದಕ್ಕೋಸ್ಕರ ಇವತ್ತು ಸಹ ಸೈಂಟ್ ಮೌಂಟ್ ಅಲ್ಲಿ ಥೋಮ ಅವರ ಒಂದು ಚಿಕ್ಕ ಮೂಳೆ ಒಂದು ಗ್ಲಾಸ್ ಬಾಕ್ಸ್ ಅಲ್ಲಿ ಹಾಕಿ ಇಟ್ಟಿದ್ದಾರೆ. ಇವತ್ತು ಕೂಡ ಚೆನ್ನೈ ಪಟ್ಟಣಕ್ಕೆ ಹೋದ್ರೆ ನೀವು ಅಲ್ಲಿ ನೋಡ್ಬೋದು. ಸೊ ಥೋಮ ನೋಡಿ ಆ ಯೇಸುಸ್ವಾಮಿ ಗುರುತುಗಳು ನೋಡಿ ನಂಬಿದ್ರು. ಆದ್ರೆ ಇವತ್ತು ನಾವು ಯಾವುದನ್ನು ನೋಡದೆ ನಂಬ್ತಾ ಇದ್ದೀವಿ. ದೇವರ ದೃಷ್ಟಿಲಿ ನಾವೆಲ್ಲರೂ ಧನ್ಯರು. ನಾವು ಪ್ರಾರ್ಥನೆ ಮಾಡೋಕ್ಕಿಂತ ಮುಂಚೆ ಒಂದು ಹಾಡಿನ ಚರಣವನ್ನು ಮಾತ್ರ ಹಾಡಿ ನಾವು ಕೊನೆದಾಗ ಅಂತ್ಯಗೊಳಿಸೋಣ. ನನ್ನ ಶಿಲುಬೆಯನ್ನೇ ಹೊರುವೆನಯ್ಯ, ಕಲ್ಲಾಗಲಿ ಮುಳ್ಳಾಗಲಿ ನಾ ಸಾಗುವೆನಯ್ಯ. ನನ್ನ ಶಿಲುಬೆಯನ್ನೇ ಹೊರುವೆನಯ್ಯ, ಕಲ್ಲಾಗಲಿ ಮುಳ್ಳಾಗಲಿ ನಾ ಸಾಗುವೆನಯ್ಯ. ನಿನ್ ಪ್ರೀತಿ ಇಲ್ಲದೆ ಜೀವಿಸ್ತೇನಯ್ಯ, ನೀನಿಲ್ಲದೆ ಜೀವ ಇಲ್ಲಯ್ಯ. ನಿನ್ ಪ್ರೀತಿ ಇಲ್ಲದೆ ಜೀವಿಸ್ತೇನಯ್ಯ, ನೀನಿಲ್ಲದೆ ಜೀವ ಇಲ್ಲಯ್ಯ. ಅಯ್ಯ ಏಸಯ್ಯ, ನನ್ನ ಜೀವಾಧಾರೆ ನೀನಯ್ಯ. ಅಯ್ಯ ಏಸಯ್ಯ, ನನ್ನ ಜೀವಾಧಾರೆ ನೀನಯ್ಯ. ಹೌದು ಕರ್ತನೆ, ನಮ್ಮ ಶಿಲುಬೆನ ಹೊರ್ತೇವೆ ರಾಜ. ಅದು ಕಲ್ಲಾದ್ರೂ ಸರಿ, ಮುಳ್ಳಾದ್ರೂ ಸರಿ, ನಿಮ್ ಪ್ರೀತಿ ಇಲ್ಲದೆ ನಾವು ಜೀವಿಸೋದಿಲ್ಲಪ್ಪ. ನಿಮ್ ಪ್ರೀತಿ ನಮಗೆ ಬೇಕು ರಾಜ. ದೇವರೇ, ಅವತ್ತು ಒಬ್ಬ ತೋಮನಿಗೋಸ್ಕರ ನಿಮ್ಮನ್ನು ನೀವು ತಿರುಗಿ ನೀವು ಪ್ರಕಟಿಸಿಕೊಂಡ್ರೆ ಕರ್ತನೆ, ಇವತ್ತು ಕೂಡಪ್ಪ ಒಂದು ಆತ್ಮ ಎಂಬುದಾಗಿ ನಾವು ಅಸಡ್ಡೆಯಾಗಿ ನೋಡದೆ, ದೇವರೇ ಅಜಾಗರೂಕತೆಯಿಂದ ಇರದೆ ನಾವು ಒಂದೊಂದು ಆತ್ಮ ಕೂಡ ಅಮೂಲ್ಯವಾಗಿ ಎಣಿಸಂತೆ ಕೃಪೆ ಮಾಡು. ಪ್ರಾರ್ಥಿಸೋಣ. ಸ್ತುತಿಗೆ ಮಹಿಮೆಗಳ ಮಧ್ಯೆ ವಾಸಿಸೋ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ ಮಾಡ್ತೇವೆ. ಹೌದಪ್ಪ, ಒಬ್ಬ ತೋಮನಿಗೋಸ್ಕರ ನೀವತ್ತು ಪ್ರಕಟ ಪಡಿಸ್ಕೊಂಡ್ರಿ ಸ್ವಾಮಿ. ಅಪ್ಪ, ನೀವತ್ತು ಅವನಿಗೆ ಕಾಣಿಸ್ಕೊಂಡ್ರಿಂದ ಆತನು ನಿನ್ನ ಮೇಲೆ ನಂಬಿಕೆ ಇಟ್ಟ ಕರ್ತನೆ, ಸ್ತೋತ್ರ. ಹೌದಪ್ಪ ತೋಮನೆ, ನೀನು ನೋಡಿದ್ರಿಂದ ನಂಬಿದೀಯಾ, ನೋಡದೆ ನಂಬದೆ ನಂಬುವವರು ಧನ್ಯರಂತ ನಿನ್ನ ವಾಕ್ಯ ಹೇಳ್ತಿದೆ ಸ್ವಾಮಿ, ಸ್ತೋತ್ರ. ಇವತ್ತು ಕೂಡಪ್ಪ ವಿಶೇಷವಾಗಿ ಈ ಸಂದೇಶನ ಕೇಳೋ ಪ್ರತಿಯೊಬ್ಬರು ಪ್ರಾರ್ಥನೆ ಮಾಡ್ತೇವೆ. ಅಪ್ಪ, ನೀವು ಪ್ರತಿಯೊಬ್ಬರಿಗೋಸ್ಕರ ಕೂಡ ನಿನ್ನ ಶಿಲುಬೆಯಲ್ಲಿ, ಕಲ್ವಾರಿ ಶಿಲುಬೆಯಲ್ಲಿ ರಕ್ತವನ್ನು ಚೆಲ್ಲಿದಕ್ಕಾಗಿ ಸ್ತೋತ್ರ ಮಾಡ್ತೇವೆ. ದೇವರೇ, ಸಂದೇಶ ಕೇಳಿಕೊಟ್ಟಂತ ಕೃಪೆಗಾಗಿ ಸ್ತೋತ್ರ. ಮುಂದುವರೆದು ನಡೆಸ್ತೀರಿ, ಬಲಪಡಿಸ್ತೀರಿ, ಆಶೀರ್ವದಿಸ್ತೀರಿ. ಯೇಸು ಸ್ವಾಮಿ ತಂದೆ, ಆಮೆನ್. ಪ್ರಿಯ ದೇವರ ಮಕ್ಕಳೇ, ಈ ಒಂದು ಆನ್ಲೈನ್ ಮೂಲಕವಾಗಿ ನಿಮ್ಮ ಸಂಗಡ ಸೇರಿ ಆರಾಧನೆ ಮಾಡಲು ದೇವರ ವಾಕ್ಯ ಕೊಡಲು ಕೊಟ್ಟಂತ ಕೃಪೆಗಾಗಿ ಸ್ತೋತ್ರ. ಈ ಒಂದು ಆನ್ಲೈನ್ ಕಾರ್ಯಕ್ರಮ ಕುರಿತು ನೀವು ನೋಡ್ರಿ, ಇತರರಿಗೆ ಈ ಒಂದು ಕಾರ್ಯಕ್ರಮ ಪರಿಚಯ ಪಡಿಸ್ರಿ. ನಿಮ್ಮ ಮೂಲಕವಾಗಿ ಅವರು ಸಹ ರಕ್ಷಣೆ ಹೊಂದಿ ದೇವರಾಜ್ಯಕ್ಕೆ ಬಾಧ್ಯಸ್ಥರಾಗುವಂತೆ ಕೃಪೆ ಮಾಡಲಿ. ಯೇಸು ಸ್ವಾಮಿ ತಂದೆ, ಆಮೆನ್.